ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು NRI ಮನಿ ಕ್ಲಿನಿಕ್ ಎನ್ನುವಂತಹ ಒಂದು ವಿಶೇಷವಾದ ಯೂಟ್ಯೂಬ್ ಚಾನಲ್ ಬಗ್ಗೆ, ಅಂದರೆ ಇದು NRIಗಳಿಗೆ ವಿಶೇಷವಾಗಿ ಹಣಕಾಸು ಸೇವೆಗಳನ್ನು ಅಥವಾ ಹಣಕಾಸು ಸಲಹೆಗಳನ್ನು ಕೊಡುವಂಥದ್ದು, ಜೊತೆಗೆ ಇತರರು ಕೂಡ ಬಹಳ ಉಪಯುಕ್ತವಾದಂತಹ ವೈಯಕ್ತಿಕ ಹಣಕಾಸು ಸಲಹೆಗಳನ್ನು ಇಲ್ಲಿ ನೀಡಲಾಗ್ತಾರೆ. ಅದೇ ರೀತಿ ಇದರ ಸ್ಥಾಪಕರಾದ ಚಂದ್ರಕಾಂತ್ ಭಟ್ ಅವರು ನಮ್ಮ ಜೊತೆ ಇವತ್ತು ಇದ್ದಾರೆ. ಚಂದ್ರಕಾಂತ್ ಭಟ್ ಅವರು ಮೂಲತಃ ಕನ್ನಡಿಗರಾಗಿದ್ದು ಈ ಪರ್ಸನಲ್ ಫೈನಾನ್ಸ್ ಕ್ಷೇತ್ರದಲ್ಲಿ ಸುಮಾರು 30 ವರ್ಷಗಳಿಗೂ ಹೆಚ್ಚು ಕಾಲ ವೃತ್ತಿಪರ ಅನುಭವವನ್ನು ಹೊಂದಿದ್ದಾರೆ. ದುಬೈನಲ್ಲೂ ಕೂಡ 15ಕ್ಕೂ ಹೆಚ್ಚು ವರ್ಷಗಳ ಕಾಲ ಈ ಪರ್ಸನಲ್ ಫೈನಾನ್ಸ್ ಸರ್ವಿಸನ್ನು ಕೊಟ್ಟವರಂತಾರೆ. ಹಾಗೂ ಭಾರತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣಕಾಸು ಜಗತ್ತಿನಲ್ಲಿ ಬಹಳ ವಿಶೇಷವಾದಂತಹ ಸಾಧನೆಯನ್ನು ಮಾಡಿರುವಂತಹ ಸಾಧಕರಾಗಿದ್ದಾರೆ. ಬನ್ನಿ ಕಾರ್ಯಕ್ರಮವನ್ನು ಬರಮಾಡಿಕೊಂಡು ಅವರ ಇದುವರೆಗಿನ ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಅವರಿಂದನೇ ನಾವು ತಿಳಿದುಕೊಳ್ಳೋಣ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಚಂದ್ರಕಾಂತ್ ಭಟ್ ಸರ್. ನಮಸ್ಕಾರ ಸರ್. ನಮಸ್ಕಾರ. ಅಂದಹಾಗೆ NRI ಮನಿ ಕ್ಲಿನಿಕ್ ಹತ್ತಿರ 3 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ ಬೇಸನ್ನು ಒಳಗೊಂಡಿರೋದು. ಲಕ್ಷಾಂತರ ಮಂದಿ ಇವತ್ತು ಅದನ್ನು ವೀಕ್ಷಿಸಿ ಅದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಮಗೆ ನೀವು ಕನ್ನಡಿಗರಾಗಿದ್ದುಕೊಂಡು ಇಂಥ ದೊಡ್ಡ ಸಾಧನೆ ಮಾಡಿದ್ರೆ ಬಹಳವಾಗಿ ಹೆಮ್ಮೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಕನ್ನಡಿಗರು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದರೆ ಅದರ ಜೊತೆಗೆ ಈ ಪರ್ಸನಲ್ ಫೈನಾನ್ಸ್ ಕ್ಷೇತ್ರದಲ್ಲಿ ಕೂಡ ಮಾಡಿರೋದು ಬಹಳ ವಿಶೇಷ ಅಂತ ಅನಿಸ್ತಾ ಇದೆ. ಹಾಗಾಗಿ ನಿಮ್ಮ ಒಂದು ಜರ್ನಿ ಹೇಗಿತ್ತು, NRI ಮನಿ ಕ್ಲಿನಿಕನ್ನು ತಾವು ಹೇಗೆ ಸ್ಥಾಪನೆ ಮಾಡಿದಿರಿ, ಇದರ ಹಿನ್ನೆಲೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ತೀರಾ ಅಂತ. ಇದು ಒಂದು ಈ ವಿಚಾರವಾಗಿ ಮಾತಾಡಬೇಕಾದ್ರೆ ನನ್ನ ಲೈಫ್ನ ವಿಚಾರನೂ ಕೂಡ ಮಾತಾಡಬೇಕಾಗ್ತದೆ. ಖಂಡಿತ. ನಾನು ಲೈಫ್ನಲ್ಲಿ ಯಾವುದನ್ನು ಮಾಡಬೇಕಂತ ಹೋದ್ನೋ ಅದು ಯಾವುದೂ ಆಗಲೇ ಇಲ್ಲ. ಪ್ರತಿಯೊಂದು ಘಟ್ಟದಲ್ಲಿ ಕೂಡ ಒಂದು ಆಕ್ಸಿಡೆಂಟಲ್ ಟರ್ನ್ ನನ್ನ ಲೈಫ್ನಲ್ಲಿ ಬಂದಿತ್ತು. ಓಕೆ. ನೀವು ಇವತ್ತು ನನ್ನನ್ನು ಒಬ್ಬ ಈ ಪರ್ಸ್ನಲ್ ಫೈನಾನ್ಸ್ನ ಬಗ್ಗೆ ಮಾಹಿತಿ ಕೊಡುವಂಥ ಒಬ್ಬ ವ್ಯಕ್ತಿಯಾಗಿ ಗುರುತಿಸ್ತಾ ಇದ್ದೀರಿ. ಆದರೆ ನನ್ನ ಮೂಲ ವೃತ್ತಿ ಇರುವಂಥದ್ದು ನಾನು ಪಶುವೈದ್ಯರು. ನಾನು ಡಾಕ್ಟರ್ ಚಂದ್ರಕಾಂತ್ ಭಟ್. ನಾನು ಹೆಬ್ಬಾಳದ ಪಶುವೈದ್ಯ ಕಾಲೇಜಿನಲ್ಲಿ ನಾನು ಪಾಸಾಗಿ ಕರ್ನಾಟಕ ಮಿಲ್ಕ್ ಫೆಡರೇಷನ್, ಏನು ಇವತ್ತು ನೀವು ನಂದಿನಿ ಹಾಲನ್ನು ಉಪಯೋಗಿಸ್ತಾ ಇದ್ದೀರಿ, ಗುಡ್ ಲೈಫ್ ಮಿಲ್ಕನ್ನು ಯೂಸ್ ಮಾಡ್ತಾ ಇದ್ದೀರಿ, ಅದರಲ್ಲಿ ಸುಮಾರು 8 ವರ್ಷಗಳ ಕಾಲ 84ರಿಂದ 92ರವರೆಗೆ ಅದರಲ್ಲಿ ಕೆಲಸ ಮಾಡಿ ನಂತರ ನಾನು ಈ ಬಿಸ್ನೆಸ್ ಹಾಗೂ ಫೈನಾನ್ಸ್ನ ಕಡೆಗೆ ನಾನು ಬಂದಿರುವಂಥದ್ದು. ಫ್ಯಾಂಟಾಸ್ಟಿಕ್. ನನಗೆ ಈ ಬಿಸ್ನೆಸ್ ಮತ್ತು ಫೈನಾನ್ಸ್ ಅನ್ನುವಂಥದ್ದು ಒಂದು ರೀತಿಯ ನ್ಯಾಚುರಲ್ ಕ್ಯೂರಿಯಾಸಿಟಿ, ಅದು ತಂತಾನೇ ನನ್ನಲ್ಲಿ ಹುಟ್ಟುಕೊಂಡಂಥ ಒಂದು ಕುತೂಹಲ. ಹಾಗೆ ಅದು ಕೆಲವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದಲ್ಲಿ ಆಸಕ್ತಿ, ಕೆಲವರಿಗೆ ಡ್ಯಾನ್ಸ್ನಲ್ಲಿ, ಕೆಲವರಿಗೆ ಸಂಗೀತದಲ್ಲಿ, ಕೆಲವರಿಗೆ ಕೃಷಿಯಲ್ಲಿ, ವ್ಯಾಪಾರದಲ್ಲಿ. ಹಾಗೆ ಈ ಹಣಕಾಸು ವಿಚಾರ, ಬಿಸ್ನೆಸ್ ವಿಚಾರ ಅನ್ನೋಂಥದ್ದು ಇದು ನನಗೆ ಒಂದು ನ್ಯಾಚುರಲ್ ಕ್ಯೂರಿಯಾಸಿಟಿ ಇದ್ದಂಥ ವಿಚಾರ. ಹಾಗೆ 92ರಲ್ಲಿ ನಾನು ನನ್ನ ಕೆಲಸದಿಂದ ರಿಸೈನ್ ಮಾಡಿ ಬಿಸ್ನೆಸ್ ಫೀಲ್ಡ್ಗೆ ಇಳಿದೆ. ನಾನು ಇಳಿದಂಥ ಫೀಲ್ಡ್ ಯಾವುದು? ಈ ಕ್ಯಾಟಲ್ ಫೀಡ್, ಈ ಪಶು ಆಹಾರದ ವಿಚಾರ, ಹಾಗೆ ಫಾರ್ಮಸ್ಯೂಟಿಕಲ್, ವೆಟರ್ನರಿ ಫಾರ್ಮಸ್ಯೂಟಿಕಲ್ಸ್, ಮತ್ತು ಪೋಲ್ಟ್ರಿ ಫಾರ್ಮಿಂಗ್, ಈ 3 ಬಿಸ್ನೆಸ್ಗಳಲ್ಲಿ ನಾನು ಕೆಲಸ ಮಾಡಿದೆ. 94ರಿಂದ ಹಿಡಿದುಬಿಟ್ಟು ಸಾಧಾರಣ 2005ರವರೆಗೆ. ಓಕೆ. ಹಾಗೆ ನನ್ನ ಮನೆಯವರು ಇತರರು ಕೂಡ ಇದ್ದರು. ಆ ವ್ಯವಹಾರನ ಅವರಿಗೆ ವಹಿಸ್ಕೊಟ್ಬಿಟ್ಟು ನಂತರ ನಾನು ಫೈನಾನ್ಸ್ನಲ್ಲಿ ಇದರೊಳಗೆ 100% ತೊಡಗಿಕೊಂಡದ್ದು ಸಾಧಾರಣ 2006ರ ನಂತರ. ಓಕೆ. ಇಲ್ಲಿ ನನ್ನ ಒಂದು ಪ್ಯಾಷನ್ ಮತ್ತು ವ್ಯವಹಾರ ಎರಡೂ ಕೂಡ ಒಟ್ಟಿಗೆ ಸೇರಿಕೊಂಡಿರೋದ್ರಿಂದ ನನಗೆ ಮತ್ತೆ ಅಲ್ಲಿಂದ ಹಿಂದೆ ತಿರುಗಿ ನೋಡುವಂಥ ದಿನಗಳೇ ಬರಲಿಲ್ಲ. ರೈಟ್ ಫ್ರಮ್ ಡೇ ಒನ್ ವಿ ಹ್ಯಾವ್ ಬಿನ್ ವೆರಿ ಸಕ್ಸಸ್ಫುಲ್. ತುಂಬ ಸಕ್ಸಸ್ ಆಗಿಯೇ ಬಂತು. ಹಾಗೆ ನಾನು ಭಾಳಷ್ಟು ಬರಿತಾ ಇದ್ದೆ ಆವಾಗ. ಹಾಗೆ ಆಲ್ ಇಂಡಿಯಾ ರೇಡಿಯೋದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೆ. ಭಾಳಷ್ಟು ಜನ ಅನಿವಾಸಿ ಭಾರತೀಯರು ನಮ್ಮ ಹತ್ರ ಈ ಪ್ರಾಕ್ಟೀಸ್ಗೋಸ್ಕರ ಮ್ಯೂಚುವಲ್ ಫಂಡ್ಸು, ಇನ್ಶೂರೆನ್ಸು, ಪೆನ್ಷನ್ಸು ಇಂಥ ವಿಚಾರಗಳಿಗಾಗಿ ನಮ್ಮನ್ನು ಉಪಯೋಗಿಸ್ಕೊತಾ ಇದ್ರು. ಹಾಗೆ ಇದ್ದವ್ರು ಯಾರೋ ಒಬ್ಬರು ದುಬೈನಲ್ಲಿ ಹೋಗಿ ಯಾರಿಗೋ ಹೇಳಿದರು, ಇವರನ್ನು ನೀವು ಇಲ್ಲಿ ದುಬೈ ಕರೆಸ್ಕೊಳ್ಳಿ, ಅವರ ಒಂದು ಪ್ರಾಕ್ಟೀಸ್ನ ಶೈಲಿಯೇ ಬೇರೆ ಇದೆ ಅಂತೇಳಿ. ಇದನ್ನು ತಿಳ್ಕೊಂಡಂಥ ನೆಕ್ಸಸ್ ಇನ್ಶೂರೆನ್ಸ್ ಬ್ರೋಕರ್ಸ್ ಅಂತೇಳಿ ದುಬೈನಲ್ಲಿ ಒಂದಿತ್ತು. ಒಂದು ದಿವಸ ಅವ್ರು ನನಗೆ ಫೋನ್ ಮಾಡಿ ಹೇಳಿದರು, ನೀವು ದುಬೈಗೆ ಬಂದು ಪ್ರಾಕ್ಟೀಸ್ ಮಾಡ್ತೀರಾ ಅಂತ. ನನ್ನ ಕನಸಿನಲ್ಲೂ ಕೂಡ ನಾನು ವಿದೇಶಕ್ಕೆ ಹೋಗಿ ಒಂದು ಪ್ರಾಕ್ಟೀಸ್ ಸೆಟಪ್ ಮಾಡ್ತೇನೆ ಅನ್ನುವಂಥ ಆಲೋಚನೆಯೂ ನನ್ನ ಹತ್ರ ಇರಲಿಲ್ಲ, ಅಥವಾ ನಾನು ಡಿಸೈನ್ ಮಾಡಿದ ರೀತಿಯಲ್ಲಿ ನನ್ನ ಲೈಫ್ ಕೂಡ ಹೋಗ್ತಿರಲಿಲ್ಲ. ಮತ್ತು ಹೀಗೆ ಆಲೋಚನೆ ಮಾಡಿದ್ದೆ, ನಾನು ಬರೋದಾದರೆ ನನ್ನದು ಇಂತಿಂಥ ಕಂಡೀಷನ್ಸ್ ಇದೆ, ಇದೆಲ್ಲ ನೀವು ಒಪ್ಕೊಳ್ಳೋದ ಅಂತಾದರೆ ನಾನು 1 ವರ್ಷ ಟ್ರಯಲ್ ನೋಡಿ ಮತ್ತೆ ಆಗದಿದ್ದರೆ ವಾಪಸ್ ಬರ್ತೀನಿ ಅಂತ ಹೇಳಿ ಹೋದವನು ಅಲ್ಲಿ ತುಂಬ ಯಶಸ್ವಿಯಾಗಿ ಪ್ರಾರಂಭ ಆಯಿತು. ಸುಮಾರು 2010ರಲ್ಲಿ ಹೋಗಿರೋದು
25 ಮಾರ್ಚ್ನಲ್ಲಿ ನಾನು ವಾಪಸ್ ಬಂದೆ. ಅಲ್ಲಿ ಕೂಡ ಇಲ್ಲಿ ಹೇಗೆ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿ ಕೂಡ ನನಗೆ ಪ್ರಾಕ್ಟೀಸಿಂಗ್ನ ಅವಕಾಶ ಸಿಕ್ತು. ಓಕೆ. 2020ರಲ್ಲಿ ಪ್ಯಾಂಡಮಿಕ್, ಕೋವಿಡ್ ಆಯಿತು. ಕೋವಿಡ್ಗಿನ ಸ್ವಲ್ಪ ಮೊದಲು ನನ್ನ ಮಗ ಜರ್ಮನಿಯಲ್ಲಿ ಓದ್ತಾ ಇದ್ದ. ಅವನು ನನ್ನನ್ನು ಸನಿಹದಿಂದ ನೋಡಿದ್ದ. ಅಪ್ಪ, ನೀವು ಮಾಡ್ತಾ ಇರೋವಂಥದ್ದು ಬೇರೆ ಯಾರೂ ಮಾಡ್ತಾ ಇಲ್ಲ ಇಂಥ ಕೆಲಸಗಳನ್ನು. ಆದರೆ ಇವತ್ತಿನ ದಿವಸ ನೀವು ಟೆಕ್ನಾಲಜಿ ಬಂದಿದೆ, ಜನ ನೋಡುವಂಥ ರೀತಿ ಬದಲಾಗಿದೆ, ಇದನ್ನು ನೀವು ಯಾಕೆ ಒಂದು ಇಂಟರ್ನೆಟ್ ಮುಖಾಂತರ ಮಾಡಬಾರ್ದು ಅಂಥೇಳಿ ಯೂಟ್ಯೂಬ್ನ ಕಲ್ಪನೆಯನ್ನು ಕೊಟ್ಟ. ಸೊ ಇದರ ಪೂರ್ಣ ಶ್ರೇಯಸ್ಸು ನನ್ನ ಮಗ ತೇಜಸ್ ಭಟ್ ಅವರಿಗೆ ಸೇರ್ತದೆ. ಇವತ್ತು ಜನ ನನ್ನನ್ನು ಕ್ಯಾಮರಾದಲ್ಲಿ ಮುಂದಿನಿಂದ ನೋಡ್ತಾ ಇದ್ದೀರಿ, ಆದರೆ ಇದರ ಹಿಂದಿನ ಶಕ್ತಿ, ರೂವಾರಿ, ಸ್ಫೂರ್ತಿ ಮತ್ತು ಇದಕ್ಕೆ ಮಾರ್ಗದರ್ಶನ ನನ್ನ ಮನೆಯಿಂದಲೇ ಬಂದಿರುತ್ತದೆ ನನ್ನ ಮಗ ತೇಜಸ್ ಭಟ್ ಅವರು ಮಾಡಿಕೊಟ್ಟಿರೋ. ಫ್ಯಾಂಟಾಸ್ಟಿಕ್. ಅದಕ್ಕೆ ಪೂರಕವಾಗಿ ಈ ಪ್ಯಾಂಡಮಿಕ್ ಬಂತು. ವಿ ಆರ್ ಒನ್ ಆಫ್ ದ ಬೆನಿಫಿಷರೀಸ್ ಆಫ್ ದ ಪ್ಯಾಂಡಮಿಕ್. ಯಾಕೆ ಅಂತ ಹೇಳ್ತೇನೆ, ಆವಾಗ ಆಫೀಸ್ಗೆ ಹೋಗೋ ಕೆಲಸ ಇಲ್ಲ, ಯಾರನ್ನು ಭೇಟಿ ಮಾಡುವಂಥ ಕೆಲಸ ಇಲ್ಲ, ಮನೆಯಲ್ಲೇ ಕೂತ್ಕೊಳ್ಳೋದು, ಒಂದೇ ಸೂರಿನ ಅಡಿಯಲ್ಲಿ ಅಪ್ಪ, ಮಗ, ತಾಯಿ, ಹೆಂಡತಿ, ಮೊಮ್ಮಗಳು ಎಲ್ಲರೂ ಒಂದೇ ಇರುವಂಥ ಜಾಗ. ಹೌದು. ಸೊ ಎಲ್ಲವನ್ನು ಕೂಡ ನಾವು ತಯಾರು ಮಾಡ್ಕೊಳ್ಳಿಕ್ಕಾಯ್ತು. ಒಂದು 3 ಬೆಡ್ರೂಮ್ನ ಮನೆ ನಮ್ಮದು ದುಬೈನಲ್ಲಿ. ಅಲ್ಲಿ ಕೂತ್ಕೊಂಡು ಒಂದು ರೂಮು ನಮಗೆ ಡೆಡಿಕೇಟೆಡ್, ಅಲ್ಲಿ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಕರೆಕ್ಟಾಗಿ ಪ್ರಪಂಚದಾದ್ಯಂತ ಒಬ್ರಿಗೊಬ್ರಿಗೆ ಎಲ್ಲಿ ಭೇಟಿ ಮಾಡಲಿಕ್ಕಿಲ್ವ, ಜನ ವಿಡಿಯೋ ಕಾನ್ಫರೆನ್ಸಿಂಗ್ ಕಲ್ತರು. ಈಗ ಮೊದಲು ನಾವು ನಿಮ್ಮನ್ನು ಭೇಟಿ ಮಾಡ್ಬೇಕಾದ್ರೆ ನಿಮ್ಮ ಟೈಮ್ ನೋಡಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬರಬೇಕು. ಈಗ ಬೆಂಗಳೂರಿನಂಥ ಜಾಗದಲ್ಲಿ ನಿಮ್ಮ ಆಫೀಸಿಗೆ ಬರ್ಬೇಕಾದ್ರೆ ನನಗೆ 2.5 ಗಂಟೆ ತಗೊಳುತ್ತೆ. ಕರೆಕ್ಟ್. ಸೊ ನಮ್ಮ ಪ್ರಾಕ್ಟೀಸ್ ಟೈಮ್ನಲ್ಲೂ ಕೂಡ ಒಬ್ಬರಿಂದ ಒಬ್ರಿಗೆ ಮೀಟ್ ಮಾಡ್ಬೇಕಾದ್ರೆ ಟೈಮ್ ಎಷ್ಟಾಗ್ತದೆ. ನಿಜ. ಸೊ ಇದು ನನ್ನ ಪ್ರಾಕ್ಟೀಸ್ ಅನ್ನುವಂಥದ್ದು ಭಾರತಕ್ಕೆ ಮತ್ತು ದುಬೈಗೆ ಸೀಮಿತವಾಗಿತ್ತು. ಯಾಕಂದರೆ ನಾವು ಫಿಸಿಕಲಿ ಮೀಟ್ ಮಾಡಬೇಕಿತ್ತು. ಕರೆಕ್ಟ್. ಈ ಪ್ಯಾಂಡಮಿಕ್ ಬಂದಿರೋದ್ರಿಂದ ಇದಕ್ಕೆ ಯಾವುದೇ ಅಂತಾರಾಷ್ಟ್ರೀಯ ಒಂದು ಬೌಂಡ್ರಿಯಿಂದ ಹೊರಗೆ ಬಂತು. ಕರೆಕ್ಟ್. ಹಾಗಾಗಿ ಇವತ್ತಿನ ದಿವಸ ನಾವು ಸುಮಾರು 60 ದೇಶಗಳಿಗಿಂತ ಜಾಸ್ತಿ ದೇಶಗಳಲ್ಲಿ ನಮ್ಮ ಗ್ರಾಹಕರು ಇದ್ದಾರೆ, ಕ್ಲೈಂಟ್ಸ್ ಇದ್ದಾರೆ, ನಮ್ಮ ಸರ್ವಿಸನ್ನು ಯೂಸ್ ಮಾಡುವಂಥವ್ರು ಇದ್ದಾರೆ. ನಾವು ಫೆಬ್ರವರಿನಲ್ಲಿ NRI ಮನಿ ಕ್ಲಿನಿಕ್ ವತಿಯಿಂದ ಒಂದು ವಿಶ್ವ ಇನ್ವೆಸ್ಟರ್ಸ್ ಪ್ರೋಗ್ರಾಮನ್ನು ನಮ್ಮ ಮಂಗಳೂರಿನಲ್ಲಿ ಮಾಡಿದ್ವಿ. ನಾವು 72 ದೇಶಗಳಿಂದ ಈ ಆನ್ಲೈನಲ್ಲೇ ಇದಕ್ಕೆ ಜನ ಭಾಗಿಯಾದರು. ಭಾಳ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತು. ಸೊ ಹೀಗೆ ನನ್ನ ಒಂದು ಕುತೂಹಲ, ಆಸಕ್ತಿ, ಬಾಕಿ ಎಲ್ಲ ಆಗಿರುವಂಥದ್ದು ನನ್ನಿಂದಾನೇ ಆಯಿತು ಅಥವಾ ನಮ್ಮ ಮನೆಯವರಿಂದ ಆಯಿತು ಅನ್ನೋಂಥ ಹೇಳುವಂಥ ಧೈರ್ಯ ನನ್ನ ಹತ್ರ ಖಂಡಿತ ಇಲ್ಲ. ವಿ ಆರ್ ಬೆನಿಫಿಷರೀಸ್ ಆಫ್ ಒಂದು ಇನ್ಸಿಡೆನ್ಸ್ಗಳದ್ದು ಲೈಫಲ್ಲಿ ಆಗ್ತಾ ಇದ್ದಂಗೆ ನಾವು ಅದಕ್ಕೆ ಓಪನ್ ಮೈಂಡೆಡ್ ಆಗಿ ನೋಡ್ತಾ ಹೋದರೆ ತಂತಾನೇ ಬೆಳ್ಕೊಂಡು ಹೋಗ್ತದೆ. ಯಾರಿಗೂ ಆಗ್ತದೆ. ಇದು ನಮ್ಮಲ್ಲಿ ಆಗಿರುವಂಥದ್ದೇನು ವಿಶೇಷ ಅಂತೇನು ಹೇಳಲಿಕ್ಕಿಲ್ಲ. ಸರ್, ಅದೇ ತಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಲಕ್ಷಾಂತರ ಮಂದಿಯನ್ನು ವೀಕ್ಷಣೆ ಮಾಡ್ತಾರೆ, ಇದು ಮಾಡ್ತಾರೆ. ಮುಖ್ಯವಾಗಿ ತಾವು ಗಮನಿಸಿದ ಹಾಗೆ NRIಗಳಿಗೆ ಯಾವ ರೀತಿಯ ಒಂದು ವಿಚಾರಗಳು ಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಏನು ಹೇಳ್ತೀರಿ ಅಂತ? NRIಗಳ ಲೈಫ್ ಅನ್ನುವಂಥದ್ದು ಇದೆಲ್ಲ ಅನಿವಾಸಿ ಭಾರತೀಯರದು, ಅದು ಬಾಕಿಯವ್ರ ಹಾಗೆ ಸಾಮಾನ್ಯ ರೂಪದ್ದಲ್ಲ. ಅದು ಉದಾಹರಣೆಗೆ ನೀವು ಇಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಯೂಸ್ ಮಾಡ್ತೀರಿ. NRIಗಳೇ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಉಪಯೋಗಿಸೋಂಗಿಲ್ಲ. ಅವರಿಗೆ NRO ಅಕೌಂಟ್ ಇದೆ. ಓಕೆ. ಹಾಗೆ ನೀವು ಇಲ್ಲಿ ನಿಮ್ಮ ಬ್ಯಾಂಕ್ನ ವ್ಯವಹಾರಗಳನ್ನು ಬರೀ ರೂಪಾಯಿಯಲ್ಲಿ ಮಾಡ್ತೀರಿ. ಅನಿವಾಸಿಯರಿಗೆ ರೂಪಾಯಿ ಮಾತ್ರ ಅಲ್ಲ, ಅವರಿಗೆ ಡಾಲರ್ಸ್ ಬೇಕು, ಪೌಂಡ್ಸ್ ಬೇಕು, ಆಸ್ಟ್ರೇಲಿಯನ್ ಡಾಲರ್ಸ್ ಬೇಕು, ಸಿಂಗಪೂರ್ ಡಾಲರ್ಸ್ ಬೇಕು. ಈ ಅವಶ್ಯಕತೆ ಇರ್ತದೆ. ಇವತ್ತು NRIಗಳಾಗಿದ್ದಾರೆ. ಅವರು NRIಗಳಾಗಿ ಅಲ್ಲಿ ಕೆಲಸ ಮಾಡಿ ಭಾರತಕ್ಕೆ ಬರ್ತಾರಾ, ಅಲ್ಲಿಯೇ ಸೆಟ್ಲ್ ಆಗ್ತಾರಾ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾರಾ, ಅವರ ಲೈಫ್ನಲ್ಲಿ ಒಂದು ಗ್ಯಾರಂಟಿ ಆದಂಥ ಒಂದು ಸಿಸ್ಟಮ್ ಇರೋದಿಲ್ಲ. ಸೊ ಇದೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಾಗಿರ್ತದೆ. ಪ್ಲಸ್ ಅವರಿಗೆ 2 ದೇಶಗಳಲ್ಲಿ ಟ್ಯಾಕ್ಸ್ ಕಟ್ಟುವಂಥ ವ್ಯವಸ್ಥೆ ಆಗ್ತದೆ. ಉದಾಹರಣೆಗೆ ಅಮೆರಿಕದಲ್ಲಿ ಒಬ್ಬರು NRI ಇದ್ದಾರೆ, ಅವರು ಭಾರತೀಯ ಪೌರತ್ವದವರು. ಸೊ ಅವರು ಇಲ್ಲಿ ಪ್ರಾಪರ್ಟೀಸ್ ಇದೆ, ಇಲ್ಲಿ NRI FD ಇಟ್ಕೊಂಡಿರ್ತಾರೆ, ಇಲ್ಲಿಯೂ ಟ್ಯಾಕ್ಸ್ ಕಟ್ಟಬೇಕು, ಅಲ್ಲಿಯೂ ಟ್ಯಾಕ್ಸ್ ಕಟ್ಟಬೇಕು. ಇದಕ್ಕಾಗಿ ಈ ಟ್ಯಾಕ್ಸನ್ನು ಅವಾಯ್ಡ್ ಮಾಡೋದಕ್ಕಾಗಿ ಡಬಲ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಅಗ್ರಿಮೆಂಟನ್ನು 2 ದೇಶಗಳ ಮಧ್ಯೆ ಮಾಡಿರ್ತಾರೆ. ಸೊ ಭಾರತ ಸುಮಾರು ಹೆಚ್ಚಿನ ದೇಶಗಳೊಟ್ಟಿಗೆ ಈ ಡಬಲ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ಗಳನ್ನು ಮಾಡಿರ್ತದೆ. ಇದರಲ್ಲಿ ಕೆಲವು ಬೆನಿಫಿಟ್ಗಳನ್ನು ಈ NRIಗಳಿಗೆ ಕೊಟ್ಟಿರ್ತಾರೆ. ಭಾಳಷ್ಟು ಜನರಿಗೆ ಡಬಲ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಇತ್ತನ್ನೋದೇ ಗೊತ್ತಿರಲಿಲ್ಲ. ಡಬಲ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ನಲ್ಲಿ ಏನು ಬೆನಿಫಿಟ್ ಸಿಗ್ತದೆ ಅನ್ನೋಂಥದ್ದು ಗೊತ್ತಿರಲಿಲ್ಲ. ಟ್ಯಾಕ್ಸ್ಗಳನ್ನು ಯಾವುದೇ ರೀತಿ ತಪ್ಪು ಕೆಲಸ ಮಾಡದೆ ನೇರ ರೀತಿಯಲ್ಲಿ ಹೇಗೆ ಟ್ಯಾಕ್ಸ್ ಪ್ಲ್ಯಾನಿಂಗ್ ಮಾಡಬೇಕು ಅನ್ನೋಂಥದ್ದು ಗೊತ್ತಿರಲಿಲ್ಲ. ಸೊ ಹೀಗೆ ನಮ್ಮ ಚಾನಲ್ ಬಂದ ಮೇಲೆ ಇದಕ್ಕೆಲ್ಲಕ್ಕೂ ಕೂಡ ಒಂದು ಮಾಧ್ಯಮವಾಗಿ ನಮ್ಮ ಚಾನಲ್ ಬೆಳೀತು. ಇವತ್ತು ಪ್ರಪಂಚದ ಎಲ್ಲ ದೇಶಗಳಲ್ಲಿ NRI ಮನಿ ಕ್ಲಿನಿಕನ್ನು ಒಂದು ರೆಫರೆನ್ಸ್ ಚಾನಲ್ ಆಗಿ ನೋಡ್ತಾರೆ. ಮತ್ತು ನಮ್ಮ ಚಾನಲ್ ಬಂದಾಗ ನಾವು ಒಂದು
ಒಂದು ಕ್ವಾಲಿಟಿ ಅಶ್ಯೂರೆನ್ಸ್ ಇತ್ತು. ಅಂದರೆ ಇಲ್ಲಿ ಚಾನಲ್ನಲ್ಲಿ ಯಾರ್ಯಾರೋ ಬರಲಿಕ್ಕೆ ನಾವು ಅವಕಾಶ ಕೊಡಲಿಲ್ಲ. ಇಲ್ಲಿ ವೃತ್ತಿಪರರು ಅಂದರೆ ಕನಿಷ್ಠ ಒಂದು 10 ವರ್ಷಗಳ ಕಾಲ ಆ ವೃತ್ತಿಯಲ್ಲಿರ್ಬೇಕು. ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ಬೋದು, ವಿಲ್ ಸ್ಪೆಷಲಿಸ್ಟ್ ಇರ್ಬೋದು, ಇನ್ಹೆರಿಟೆನ್ಸ್ ಸ್ಪೆಷಲಿಸ್ಟ್ ಇರ್ಬೋದು, ಟ್ಯಾಕ್ಸೇಷನ್ ಎಕ್ಸ್ಪರ್ಟ್ಸ್ ಇರ್ಬೋದು. ಅವರೊಂದು ಕನಿಷ್ಠ ಒಂದು 10 ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡಿ ಅವರಿಗೆ ಅದ್ರ ಅನುಭವ ಇದ್ದಂಥವ್ರು. ಹಾಗೆ ಒಂದು ಕಾಂಪಿಟೇಟಿವ್ನೆಸ್, ಅದರ ಬಗ್ಗೆ ಪೂರ್ಣ ಮಾಹಿತಿ ಇದ್ದಂಥವ್ರು. ಮತ್ತು ಎಥಿಕಲ್ ಬಿಹೇವಿಯರ್. ಈ ಹಣಕಾಸು ಅಂದ ಕೂಡಲೇ ಅಲ್ಲಿ ಎಲ್ಲ ಕೂಡ ಹಣ ಅಂದ ಕೂಡಲೇ ಅದರ ಸುತ್ತಮುತ್ತ ಬರುವಂಥ ಈ ವಲ್ಚರ್ ಲೈಕ್ ಆ್ಯಟಿಟ್ಯೂಡ್ ಇರ್ತದಲ್ಲ, ಅದಿರಬಾರ್ದು. ನಾವು ಜನರನ್ನು ಗುರುತಿಸಿ ಪ್ರತಿಯೊಂದು ಬೇರೆ ಬೇರೆ ಭಾಗದಲ್ಲಿದ್ದ ಜನರನ್ನು, ಇದು ಕೇವಲ ನನ್ನ ಒಂದು ವೃತ್ತಿಗೆ ಮಾತ್ರ ಪೂರಕ ಆದದಂತಲ್ಲ, ನನ್ನ ವೃತ್ತಿ ಬಾಂಧವರು ಬೇರೆ ಬೇರೆ ಜಾಗದಲ್ಲಿದ್ದವರಿಗೂ ಕೂಡ ನಾವೊಂದು ಮಾಧ್ಯಮವಾಗಿ ಇದನ್ನು ಬೆಳೆಸಿದ್ವಿ. ಹಾಗಾಗಿ ಇಲ್ಲಿ ಬಂದಂಥ ಪ್ರತಿಯೊಬ್ಬ ಫ್ಯಾಕಲ್ಟಿ ಮೆಂಬರ್ಸ್, ಮಾತಾಡ್ಲಿಕ್ಕೆ ಬಂದವರು, ಅವರೆಲ್ಲರಿಗೂ ಕೂಡ ಪ್ರೇರಣೆ, ಅವರ ವೃತ್ತಿಯನ್ನು ಬೆಳೆಸಲಿಕ್ಕೆ ಮೂಲವಾಯಿತು. ಜನರಿಗೆ NRI ಮನಿ ಕ್ಲಿನಿಕ್ ಅಂದರೆ ಒಂದು ಅಫಿಷಿಯಲ್ ಮೀಡಿಯಮ್. ಅಂದರೆ ಇಲ್ಲಿ ಸಿಗುವಂಥ ಒಂದು ಇನ್ಫಾರ್ಮೇಷನ್ ಇದು ಅಥೆಂಟಿಕ್. ಇಲ್ಲಿ ಇದು ಬಂತು ಅಂದರೆ ಇದರ ಮೇಲೆ ಮುಂದೆ ನಾವು ಇನ್ನೂ ರಿಸರ್ಚ್ ಮಾಡಬೇಕಿಲ್ಲ ಅನ್ನುವಂಥ ಮಟ್ಟಿನ ಒಂದು ಖಾತ್ರಿ ಬಂತು. ಸೊ 108 ಯೂಟ್ಯೂಬ್ ಚಾನಲ್ಗಳಿರ್ಬೋದು. ನಮ್ಮ ಚಾನಲಲ್ಲಿ ಯಾವಾಗ ಬರ್ತದೆ ಅವ್ರು ಹೇಳ್ತಾರೆ ಇಲ್ಲ ಇದು ಅಥೆಂಟಿಕ್ ಇದೆ, ಅದರಿಂದ ಬಾಕಿದಿದು ಸುಮ್ಮನೆ ನಾನು ಬೇಗ ಮಾಡಬೇಕು, ಅಲ್ಲಿ ನ್ಯೂಸ್ ಬರೋಷ್ಟು ಮುಂಚೆ 2 ಮಿನಿಟ್ ನೂಡಲ್ಸ್ ಒಳಗೆ ಇಲ್ಲಿ ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ನಮ್ಗೆ ಅಂಥ ಯಾವುದೇ ಗಡಿಬಿಡಿ ಇಲ್ಲ. ನಾವು ಪೂರ್ಣವಾಗಿ ಅದನ್ನು ಚರ್ಚೆ ಮಾಡಿ ನೋಡಿ ಆದಮೇಲೆ ಪ್ರಸಾರ ಮಾಡ್ತೀವಿ. ಹಾಗಾಗಿ ನಮಗೊಂದು ಅಥೆಂಟಿಸಿಟಿ ಬಂದಿದೆ. ಗ್ರೇಟ್. ಸರ್, ಇವಾಗ ನಿಜ NRI ಕ್ಲಿನಿಕ್ ಒಂಥರ ಗುರುವಿನ ರೂಪದಲ್ಲಿ ಈ ಫೈನಾನ್ಸ್ ಜ್ಞಾನವನ್ನು ಕೊಡ್ತಾ ಇರುವಂಥದ್ದು. ಸೊ ನಿಮ್ಮ ಪ್ರಕಾರ ಈ ಹಣಕಾಸು ಸಲಹೆಗಾರರ ಅವಶ್ಯಕತೆ ಯಾಕಾಗಿ ಬೇಕಾಗುತ್ತೆ ಅಂತ ಹೇಳ್ತೀರಿ ಅಂತ? ಹಣಕಾಸಿನ ಸಲಹೆಗಾರರ ಅವಶ್ಯಕತೆ ಯಾಕೆ ಬೇಕು ನೋಡಿ, ಇವತ್ತು ನಿಮಗೆ ಬೆಂಗಳೂರಿನಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲಿಕ್ಕೆ ನಿಮಗೆ ದಾರಿ ಗೊತ್ತಿಲ್ವಾ? ಗೊತ್ತಿದೆ. ನೀವು ಯಾಕೆ GPS ಉಪಯೋಗಿಸ್ತೀರಿ? ಯಾಕೆ ಬೇಕು ನಿಮಗೆ GPS? ನಿಮಗೆ ಹೋಗುವ ದಾರಿ ಇಲ್ಲಿಂದ ಜಯನಗರಕ್ಕೆ ಹೋಗಬೇಕಾಗಿದ್ದರೆ ದಾರಿ ಇದೆ ಅಂತ ಗೊತ್ತಿದೆ, ಅದು ನೀವು GPS ಉಪಯೋಗಿಸ್ತೀರಿ. ಕರೆಕ್ಟ್, ರೈಟ್? ನೀವು ಒಂದು ಊರಿಂದ ಇನ್ನೊಂದು ಊರಿಗೆ ಟೂರ್ ಹೋಗ್ತೀರಿ, ಟೂರ್ ಆಪರೇಟರ್ ಸರ್ವಿಸ್ನ ಯಾಕೆ ತಗೊಳ್ತೀರಿ? ಮೌಂಟನಿಯರಿಂಗ್ ಮಾಡ್ತಾರೆ, ಮೌಂಟ್ ಎವರೆಸ್ಟ್ಗೆ ಹೋಗ್ತಾರೆ. ನೀವು ಎಲ್ಲವನ್ನು ಕೂಡ ಯೂಟ್ಯೂಬ್ನಲ್ಲಿ ನೋಡಿ ಮೌಂಟ್ ಎವರೆಸ್ಟ್ ಹೀಗೆ ಇರುವಂಥದ್ದು, ಇಷ್ಟು ಟೆಂಪ್ರೇಚರು, ಈಗ ಗಾಳಿ ಇರ್ತದೆ, ಇಂಥ ಸಮಸ್ಯೆ ಬರ್ತದೆ ಅಂತ ಎಲ್ಲವನ್ನು ನೀವು ಯೂಟ್ಯೂಬಲ್ಲಿ ಕಲಿಬೋದು. ಯಾಕೆ ನಿಮಗೆ ಅಲ್ಲಿ ಈ ಶರ್ಪಗಳು ಬೇಕಾಗ್ತಾರೆ? ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ವೈದ್ಯಕೀಯ ಮಾಹಿತಿ ಇವತ್ತು ಗೂಗಲ್ನಲ್ಲಿ ಸಿಗ್ತದೆ. ಅಷ್ಟಿದ್ರೂ ನೀವು ಡಾಕ್ಟರ್ ಹತ್ರ ಯಾಕೆ ಹೋಗ್ತೀರಿ? ನಿಮಗೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿದ್ಯೆ, ಮಕ್ಕಳಿಗೂ ನಿಮಗಿಂತ ಒಳ್ಳೆಯ ರೀತಿಯಲ್ಲಿ ಇಂಟರ್ನೆಟ್ಟಲ್ಲಿ ಅವ್ರು ಜಾಲಾಡಿಸಿ ತೆಗೆದುಕೊಂಡ್ಬಿಡ್ತಾರೆ. ಆದರೂ ನಿಮ್ಮ ಮಕ್ಕಳನ್ನು ಶಾಲೆಗೆ ಯಾಕೆ ಕಳಿಸ್ತೀರಿ? ಇದು ಫೈನಾನ್ಷಿಯಲ್ ಫೀಲ್ಡ್ ಅನ್ನುವಂಥದ್ದು, ಇದು ಎಕ್ಸ್ಟರ್ನಲ್ ಕೋಚಿಂಗ್. ತೆಂಡೂಲ್ಕರೇ ಆಡೋದಿರ್ಬೋದು, ಆದರೆ ತೆಂಡೂಲ್ಕರ್ ಕೂಡ ಕೋಚಿನ ಸಲಹೆಯನ್ನು ತಗೊಳ್ತಾರೆ. ಕೋಚ್ ಮತ್ತು ತೆಂಡೂಲ್ಕರ್ ಒಟ್ಟಿಗೆ ಆಡಿದರೆ ಕೋಚ್ ತೆಂಡೂಲ್ಕರ್ ಅಷ್ಟು ಚೆನ್ನಾಗಿ ಆಡಲಿಕ್ಕೆ ಆಗೋದಿಲ್ಲ. ಆದರೆ ತೆಂಡೂಲ್ಕರನ್ನು ರೂಪಿಸೋದ್ರಲ್ಲಿ ಬೇಕು ಕೋಚಿನ ಮಹತ್ವ ಇದ್ದದ್ದೇ. ಸೊ ಫೈನಾನ್ಸ್ ಅನ್ನುವಂಥದ್ದು ಇದು ಒಂದು ಎಸೆನ್ಷಿಯಲ್ ಪಾರ್ಟ್ ಆಫ್ ದ ಇಂಡಸ್ಟ್ರಿ. ಇಲ್ಲಿ ಬದಲಾವಣೆಗಳು ಬರ್ತದೆ, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಬೇಕಾಗ್ತದೆ. ಜೀವನದಲ್ಲಿ ನಾವು 2 ರೀತಿ ಕಲಿಬೋದು. ಒಂದು, ನಾವೇ ತಪ್ಪುಗಳನ್ನು ಮಾಡಿ 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 ಕಲಿಯುವಂಥದ್ದು. ಇಟ್ ಈಸ್ ವೆರಿ ಆರ್ಡಿನರಿ ಟು ಲರ್ನ್ ಫ್ರಮ್ ಯುವರ್ ಓನ್ ಮಿಸ್ಟೇಕ್. ಇಟ್ ಈಸ್ ಎಕ್ಸ್ಟ್ರಾರ್ಡಿನರಿ ಟು ಲರ್ನ್ ಫ್ರಮ್ others' mistake. If you get a coach who has done such mistakes in his life, he is the best coach. And I am a coach who has done plenty of mistakes. I have no shame to say that. ಕರೆಕ್ಟ್. ನಮ್ಮ ಜೀವನದಲ್ಲಿ ನನ್ನ ಸ್ವಂತ ಹಣದಿಂದ ನಾನು ಮಿಸ್ಟೇಕ್ ಮಾಡಿದಾಗ ಇದು ವರ್ಕ್ ಆಗ್ತದೆ, ಇದು ವರ್ಕ್ ಆಗೋದಿಲ್ಲ ಅನ್ನೋಂಥದ್ದು ನಮ್ಗೆ ಚೆನ್ನಾಗಿ ಗೊತ್ತಾಗ್ತದೆ. ಅದರಿಂದ ಕೋಚಿಂಗ್ ಅನ್ನೋದಕ್ಕೆ ಎಲ್ಲ ಫೀಲ್ಡ್ಗಳಲ್ಲಿಯೂ ಅದು ಮಾಹಿತಿ ಇದೆ. ನಾವು DIY ಅಂತ ಎಲ್ಲ ಹೇಳ್ತೇವೆ, ಡೂ ಇಟ್ ಯುವರ್ ಸೆಲ್ಫ್ ಇನ್ವೆಸ್ಟರ್ಸ್ ಅಂತೇಳಿ. ಈಗ ನಿಮ್ಮ ಇಲ್ಲಿ ದರ್ಶಿನಿ ರೆಸ್ಟೋರೆಂಟ್ಗಳಲ್ಲಿ ಹೋದರೆ ಹೌದಪ್ಪ ನಾನೇ ತೊಗೊಂಡು ಬರ್ತೀನಿ ಅಂತ. ಅಂದರೆ ಲೇಬರ್ ಶಾರ್ಟೇಜ್ ಇದೆ, ಅದರಿಂದ ದರ್ಶಿನಿಗಳು ಬಂತು. ಜಾಗ ಕಮ್ಮಿ ಇತ್ತು, ಕೂತ್ಕೊಂಡು ತಿನ್ನೋ ಬದಲಿಗೆ ನಿಂತ್ಕೊಂಡು ತಿನ್ನುವಂಥದ್ದು ಅಂತೇಳಿ. ಸೊ ಇಲ್ಲಿ ಫೈನಾನ್ಸ್ ಫೀಲ್ಡಲ್ಲಿ DIY ಅಂತ ಮಾಡಲಿಕ್ಕೆ ಹೋದಾಗ ಏನಾಗುತ್ತೆ ಅಂತ ಹೇಳಿದರೆ, ಭಾಳಷ್ಟು ಸಂದರ್ಭಗಳಲ್ಲಿ ಹಣವನ್ನು ಜನ ಕಳ್ಕೊಳ್ತಾರೆ. ಕರೆಕ್ಟ್. ನೀವು ಒಂದು ಕತ್ತಲೆ ಜಾಗದಲ್ಲಿ ಒಬ್ಬರೇ ಹೋಗ್ತಾ ಇರ್ತೀರಿ, ನಿಮ್ಮ ಒಟ್ಟಿಗೆ ಯಾರೋ ಒಬ್ಬರು ನಡ್ಕೊಂಡು ಬರ್ತಾಯಿದ್ರೆ ನಿಮ್ಗೆ ಅದೊಂದು ರೀತಿಯ ಆಶ್ವಾಸನೆ. ನೀವು ಒಬ್ಬರೇ ಹೋಗ್ತೀರಿ, ನಿಮಗೆ ನಾನು ಹೋಗೋ ಡೈರೆಕ್ಷನ್ ಸರಿ ಇದೆಯೋ ಇಲ್ಲೋ ಅನ್ನುವಂಥ ಭಯ ಬೇಕಾಗ್ತದೆ. ಸೊ ಫೈನಾನ್ಷಿಯಲ್ advisors are very essential. The question is not whether you need a financial advisors or not. The question is what type of financial advisor you get. ನಿಮಗೆ ಮಾರ್ಗದರ್ಶನ ನೀಡುವಂಥವರು ಒಂದು ವೃತ್ತಿಯಲ್ಲಿ ಪೂರ್ಣ ಕಾಂಪಿಟಿಷನ್ ಅವ್ರಿಗೆ ಬೇಕು, ಒಬ್ಬ ಕಾಂಪಿಟೆಂಟ್. ಎರಡನೇದು ಎಥಿಕಲ್ ಬಿಹೇವಿಯರ್, ಮೊರಾಲಿಟಿ. ನಾನು ಬೇರೆಯವರ ಹಣದ
ಒಟ್ಟಿಗೆ ನಾನು ಅವರಿಗೆ ಸಲಹೆಯನ್ನು ಕೊಡ್ತಾ ಇದ್ದೇನೆ, ಅವರ ಹಣವನ್ನು ನಾನು ಮ್ಯಾನೇಜ್ ಮಾಡ್ತಾ ಇದ್ದೇನೆ. ಆದ್ದರಿಂದ ಇದು ಬೇರೆಯವರ ಹಣ, ಇದರ ಜವಾಬ್ದಾರಿ ನಮಗೆ ಬೇಕು, ಇದರಲ್ಲಿ ನಾನು ತಪ್ಪನ್ನು ಮಾಡಬಾರ್ದು, ರಿಸ್ಕ್ಗಳಿದ್ದರೆ ಅವರಿಗೆ ಮುಂಚೆ ಮೊದಲಾಗಿ ಹೇಳಬೇಕು. ಅಪ್ಪ ಅಮ್ಮನಿಗೆ ಮಕ್ಕಳಿಗೆ ಹೇಗೆ ನಾವು ಗೈಡ್ ಮಾಡ್ತೀವೋ ಅದೇ ರೀತಿ ಅಂಥದೇ ಒಂದು ಜವಾಬ್ದಾರಿ ಫೈನಾನ್ಷಿಯಲ್ ಅಡ್ವೈಸರ್ಗೆ ತಮ್ಮ ಕ್ಲೈಂಟ್ ಒಟ್ಟಿಗೆ ಇರ್ತದೆ. ಕರೆಕ್ಟ್. ಭಾಳ ಚೆನ್ನಾಗಿ ಹೇಳಿದ್ರೆ ಯಾಕೆ ಅಗತ್ಯ ಬೇಕು ಅನ್ನುವಂಥದ್ದು. ಅಫ್ಕೋರ್ಸ್ ನಮಗೆ ದಾರಿ ಎಲ್ಲಿಗೆ ಹೋಗಬೇಕಂತ ಗೊತ್ತಿದ್ರು ಕೂಡ ಈ ರೂಟ್ ಮ್ಯಾಪ್ ಇರಬೇಕು, GPS ಇದ್ದರೆ ನಮಗೆ ಅಕ್ಯುರೇಟಾಗಿ ಹೋಗ್ತೀವಿ, ಯಾವ ರೂಟಲ್ಲಿ ಟ್ರಾಫಿಕ್ ಇಲ್ಲ ಅಂತ ಗೊತ್ತಾಗುತ್ತೆ, ಈ ರೀತಿ ಅನೇಕ ಬೆನಿಫಿಟ್ಸ್ ಸಿಗುತ್ತೆ. ಸೊ ಅದೇ ರೀತಿ ಇದು ಅಂತ ಅಂದ್ಕೋಬೋದು. ಸೊ ಮುಂದಿನ ಪ್ರಶ್ನೆ ಏನಂತಂದರೆ, ಇವಾಗ ಹಣಕಾಸು ಸಲಹೆಗಾರ ಬಹಳ ಮಂದಿ ಸಿಗ್ತಾರೆ ನಿಮಗೆ. ಸೊ ಆವಾಗ ನಾವು ಎಂಥ ಹಣಕಾಸು ಸಲಹೆಗಾರನ ಆಯ್ಕೆ ಮಾಡ್ಕೊಳ್ಬೇಕು, ಹೇಗೆ ನಾವು ಇವರು ಒಳ್ಳೆ ಹಣಕಾಸು ಸಲಹೆಗಾರನ ನಮಗೆ ಹೆಂಗೆ ಗೊತ್ತಾಗುತ್ತೆ? ಒಂದು ನೀವು ನೋಡಬೇಕಾದಂತಂದರೆ, ಸಾಧಾರಣ ಇದು ಆ್ಯಕ್ಚುಲಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಭಾಳಷ್ಟು ಜನ ನಮ್ಮನ್ನು ಅಪ್ರೋಚ್ ಮಾಡ್ತಾರೆ. ನಮ್ಗೆ ಇಂಥ ಸಲಹೆ ಬೇಕು, ದಯವಿಟ್ಟು ನಮಗೋಸ್ಕರ ಈ ಸಲಹೆ ಮಾಡ್ತೀರಾ ಏನು ಅಂತೇಳಿ. ನಾವು ನಮ್ಮ ಪ್ರಾಕ್ಟೀಸಿಂಗ್ ಲೈನಲ್ಲಿ ನಾವು ಒಂದು ರೂಲ್ಸ್ ಮಾಡಿದ್ವಿ. ಯಾರೂ ನಮ್ಮೊಳಗೆ ಬಂದ ಕೂಡಲೇ ನಾವು ಅವರನ್ನು ನಮ್ಮ ಗ್ರಾಹಕರಾಗಿ ತಗೊಳ್ಳೋದಿಲ್ಲ. ಬೇರೆಯವರು ನಮ್ಮನ್ನು ಹೇಗೆ ಸೆಲೆಕ್ಟ್ ಮಾಡ್ತಾರೋ, ನಾನು ನನ್ನ ಗ್ರಾಹಕರು ಯಾರು ಆಗ್ಬೋದು ಅನ್ನೋದನ್ನು ನಾನು ಕೂಡ ಸೆಲೆಕ್ಟ್ ಮಾಡ್ತೇನೆ. ಅಂದರೆ ಇದು ಹಣಕಾಸಿನ ವಿಚಾರ, ಆದ್ದರಿಂದ ಇದಕ್ಕೆ ಕೆಲವು ನನಗೆ ರಿಕ್ವೈರ್ಮೆಂಟ್ಸ್ ಇರ್ತದೆ. ಉದಾಹರಣೆಗೆ ನಾವು ಹೇಳಿದಾಗೆ ಕೇಳೋರಿದ್ದಾರಾ, ನಮ್ಮ ಮೇಲೆ ವಿಶ್ವಾಸ ಮಾಡುವಂಥವ್ರು ಇದ್ದಾರಾ, ಅಥವಾ ನಾನು ಹೇಳಿದಾಗ ಇಲ್ಲ ಇದು ಬೇಡ ನಾನು ಬೆಟ್ಟಿಂಗ್ ಮಾಡ್ತೀನಿ ಅದಕ್ಕೆ ನೀವು ಹೆಲ್ಪ್ ಮಾಡಿ ಅಂತ ಹೇಳೋರಿದ್ದಾರೆ. ಅಂಥವರೆಲ್ಲ ಇದ್ದರೆ ನಾವು ಅವರಿಗೆ ಸೇರಿಸೋದಿಲ್ಲ. ಹಣಕಾಸಿನ ಸಲಹೆಯನ್ನು ನೀಡುವಂಥವ್ರು ಒಂದು ಸಾಕಷ್ಟು ಸಮಯ ಇದರಲ್ಲಿ ಪಳಗಬೇಕು. ಹೇಗೆ ಪಳಗೋದು? ಈಗ ಒಂದು ಲಾಯರ್ ಆಫೀಸಿಗೆ ಹೋದರೆ ಒಂದು ಲಾ ಫರ್ಮ್, ಒಂದು ಆಡಿಟ್ ಫರ್ಮ್ನಲ್ಲಿ ಸೀನಿಯರ್ಸ್ ಒಟ್ಟಿಗೆ ಕೆಲಸ ಮಾಡಿ ಅವರಿಗೆ ಅನುಭವ ಬಂದಿರ್ತದೆ. ವಯಸ್ಸಿನಲ್ಲಿ ಅವರು ಸೈಕಲ್ಸ್ಗಳನ್ನು ನೋಡಿರ್ತಾರೆ. ಉದಾಹರಣೆಗೆ ನಾನು ಇಡೀ ಭಾರತದ ಸೆನ್ಸೆಕ್ಸ್ನ ಪೂರ್ಣ ಚರಿತ್ರೆಯನ್ನು ನಾನು ಪ್ರಾಕ್ಟೀಷ್ನರಾಗಿ ನೋಡಿದ್ದೇನೆ. 79ರಲ್ಲಿ ಸೆನ್ಸೆಕ್ಸ್ ಬಂತು, ನನಗೆ ಆವಾಗ 17 ವರ್ಷ ಪ್ರಾಯ. 86ರಲ್ಲಿ ಅದು ಆ್ಯಕ್ಚುಲಿ ಕಾರ್ಯರೂಪಕ್ಕೆ ಬಂತು. 86ರಲ್ಲಿ ನಾನು ಇನ್ವೆಸ್ಟರ್ ಆಗಿದ್ದೆ ಮಾರ್ಕೆಟ್ನಲ್ಲಿ. ಸೊ 86ರಿಂದ ಇವತ್ತಿನ ತನಕ ಪ್ರತಿಯೊಂದು ವರ್ಷದ ಘಟನಾವಣೆಗಳನ್ನು ನನಗೆ ಈಗಲೂ ಕೂಡ ಕನ್ನಡಿಯಲ್ಲಿ ಎದುರುಗಡೆ ಕಂಡಂಗೆ ನನಗೆ ಕಾಣ್ತದೆ. ಪ್ರತಿಯೊಂದನ್ನು ನಾವು ನೋಡಿದ್ದೇವೆ. ಎಲ್ರಿಗೂ ಇದು ಸಾಧ್ಯ ಇಲ್ಲ. ಆದರೂ ಕೂಡ ಒಮ್ಮೆ ನ್ಯಾಚುರಲ್ ಇಂಟ್ರೆಸ್ಟ್ ಇದ್ದರೆ, ನಿಮ್ಮ ಸೀನಿಯರ್ಸ್ ಒಟ್ಟಿಗೆ ನೀವು ಪ್ರಾಕ್ಟೀಸ್ ಮಾಡಿದರೆ, ಇನ್ನೊಬ್ಬರ ಅಂಡರಲ್ಲಿ ಕೆಲಸ ಮಾಡಿ ನಿಮ್ಗೆ ಅನುಭವ ಆಗಿದ್ದರೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಜನ ಪಳಗ್ತಾರೆ. ಸೊ ನಿಮ್ಮ ಅನುಭವವನ್ನು ಕೇಳ್ಬೋದು, ನೀವು ಎಷ್ಟು ವರ್ಷದಿಂದ ಇದರೊಳಗಿದ್ದೀರಿ. ಹಾಗೆ ಒಬ್ಬರು ಮಾತಾಡಬೇಕಾದ್ರೆ ನಮ್ಗೆ ಗೊತ್ತಾಗ್ಬಿಡ್ತದೆ. ಈಗ ಉದಾಹರಣೆಗೆ ನೀವು ನಮ್ಮ ಹತ್ರ ಬಂದರೆ ನಾವು ನಿಮಗೆ ಯಾವುದೇ ಪ್ರಾಡಕ್ಟ್ಸ್ ಹೇಳಲಿಕ್ಕೆ ಹೋಗೋದಿಲ್ಲ. ನಾವು ಕೇಳುವಂಥದ್ದೇನು, ನೀವೇನು ಏನು ಮಾಡ್ತಾಯಿದ್ದೀರಿ, ಎಷ್ಟು ಸಂಪಾದನೆ ಮಾಡ್ತೀರಿ, ಎಷ್ಟು ಉಳಿಸ್ತೀರಿ, ಇಷ್ಟು ದಿವಸ ಏನು ಮಾಡಿದಿರಿ, ಏನು ಅನಿಸ್ತದೆ ನಿಮಗೆ, ನೀವು ಬಂದ ಉದ್ದೇಶ ಏನು, ಈ ಮೊದಲು ಯಾಕೆ ಬರಲಿಲ್ಲ, ಈಗ ಯಾಕೆ ಬಂದ್ರಿ, ಮುಂದೆ ನಿಮ್ಗೆ ಏನಾಗಬೇಕಾಗಿದೆ, ನಿಮ್ಮಲ್ಲಿ ಏನು ಭಯ ಇದೆ, ಯಾವ ಕುತೂಹಲದಿಂದ ನೀವು ಇಲ್ಲಿ ಬಂದಿದ್ದೀರಿ, ನನ್ನಿಂದ ನೀವು ಏನು ಅಪೇಕ್ಷೆ ಪಡ್ತಾ ಇದ್ದೀರಿ. ಈ ಒಂದು ಇದಕ್ಕೆ ನಾವು ಫ್ಯಾಕ್ಟ್ ಫೈಂಡ್ ಅಂತ ಹೇಳ್ತೇವೆ. ಫ್ಯಾಕ್ಟ್ ಫೈಂಡ್ ಅಂತ ಹೇಳಿದರೆ ಇದು ಈ ನಿಮ್ಗೆ ಡಾಕ್ಟರ್ ಹತ್ರ ಹೋದ ಕೂಡಲೇ ನೀವೇನಾಗ್ತದೆ, ನೀವು ಯಾವುದೋ ಕಾರಣಕ್ಕೆ ಡಾಕ್ಟರ್ ಹತ್ರ ಹೋಗ್ತೀರಿ, ಹೇಗಾಗ್ತದೆ, ಅಲ್ಲಿ ಹೋದಾಗ ಯಾವ ರೀತಿ ಮಾಡ್ತಾರೆ ನಿಮಗೆ. ಫಸ್ಟು ಒಂದು ನರ್ಸಿಂಗ್ ಹೋಮ್ಗೆ ಹೋದ ತಕ್ಷಣ ಫಸ್ಟ್ ನಿಮ್ಮ ಕೇಸ್ ಸ್ಟಡಿ ಓಪನ್ ಮಾಡ್ತಾರೆ. ಆಮೇಲೆ ಒಬ್ಬರು ನರ್ಸ್ ಬಂದುಬಿಟ್ಟು ವೈಟಲ್ಸ್ ಚೆಕ್ ಮಾಡ್ತಾರೆ, ಹೈಟು, ವೆಯ್ಟು, BP ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ಡಾಕ್ಟ್ರು ಬರ್ತಾರೆ. ಫಸ್ಟ್ ನೀವು ಹೇಳ್ತೀನಿ ನನಗೆ ಇಂಥದ್ದು ಆಗ್ತಾಯಿದೆ ಅದಕ್ಕಂತ ಬಂದೆ ಅಂಥೇಳಿ. ಡಾಕ್ಟ್ರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಕೇಸನ್ನು, ಹೌದಾ, ಚರಿತ್ರೆ ಕೇಳ್ತಾರೆ, ಹಿಸ್ಟ್ರಿ ಏನಾಗಿತ್ತು, ಎಷ್ಟು ಟೈಮಿಂದ ಇದ್ದಾರೆ, ನಿಮ್ಗೆ ಯಾಕೆ ಈ ಫೀಲಿಂಗ್ ಬರ್ತಾಯಿತ್ತು, ಎಲ್ಲಿ ನೋಯ್ತಾ ಇದೆ ಅಂತೇಳಿ. ಆಮೇಲೆ ಡಯಾಗ್ನೋಸ್ ಮಾಡ್ತಾರೆ. ಇದೊಂದು ಈ ಲೆಗ್ಸ್ ರೈಸ್ ಮಾಡಿ, ಅಥವಾ ನಿಮ್ಗೆ ಎಲ್ಲಿ ನೋವಾಗ್ತಾಯಿದೆ ನಂಗೆ ತೋರಿಸಿ. ಸೊ ಇಟ್ಸ್ ನಿಮ್ಮ ಮೆಡಿಕಲ್ ಫೀಲ್ಡಲ್ಲಿ. ಸೇಮ್ ವೇಲಿ ನಾವು ಫೈನಾನ್ಸ್ ಫೀಲ್ಡಲ್ಲಿ ಮಾಡ್ತೀವಿ. 100ಕ್ಕೆ 99 ಹಣಕಾಸು ಸಲಹೆಗಾರರು ಇದನ್ನು ಮಾಡುವುದಿಲ್ಲ. ನಿಮಗೆ ಏನು ಬೇಕಂತ ಗೊತ್ತಿಲ್ಲದೆ ಇದ್ದರೆ, ನಿಮಗೆ ನಿಮ್ಮ ಸಾಮರ್ಥ್ಯ ಎಷ್ಟಂತ ಗೊತ್ತೇ ಇಲ್ಲದೆ ಇದ್ದರೆ, ನಿಮಗೆ ರೆಕಮೆಂಡೇಷನನ್ನು ಮಾಡೋದು ಹೇಗೆ? ಕರೆಕ್ಟ್. ಸೊ ಹೆಚ್ಚಿನ ಸಲಹೆಗಾರರು ಒಂದು ಕೆಮಿಸ್ಟ್ ಶಾಪ್ ಥರ, ಅಂದರೆ ಅವರು ಕೆಮಿಸ್ಟ್ ಶಾಪ್ ಇದೆ, ಬೇಕಾದಷ್ಟು ಮೆಡಿಸಿನ್ಸ್ ಇದೆ, ನಿಮಗೇನು ಬೇಕೋ ನೀವು ಹೋಗಿ ತಗೊಳ್ತೀರಿ. ಅಯ್ಯೋ ನಂಗೆ ತಲೆ ನೋವ್ತಾ ಇದೆ, ಏನಿದೆಪ್ಪ ಮೆಡಿಸಿನ್ ಅಂದರೆ ಅವ್ರು ಕೆಮಿಸ್ಟ್ ಶಾಪ್ನವ್ರು ಕೊಡ್ತಾರೆ, ಕಳಿಸ್ಬಿಡ್ತಾರೆ, ಅವ್ರ ಜವಾಬ್ದಾರಿ ಎಂಡ್ ಆಗ್ತದೆ. ನಮ್ಮಲ್ಲಿ ಹಾಗಲ್ಲ. ನಮ್ಮಲ್ಲಿ ಹೇಗಂದರೆ ICU ರೀತಿಯಲ್ಲಿ ಒಳಗೆ ಬರ್ತೀರಿ, ನಾವು ಅವರದ್ದು ಪೂರ್ಣ ಚೆಕ್ ಮಾಡ್ತೀವಿ, ಯಾವುದು ಆಗ್ತದೆ ಯಾವುದು ಆಗೋದಿಲ್ಲ. ಪ್ಲಸ್ ಬಂದ ಕ್ಲೈಂಟ್ ಮೆಂಟಲಿ ಈಸಿ, ಓಕೆ ಟು ಡೂ ವಿತ್ ಅಸ್, ಅದನ್ನು ನೋಡಿ ಅವರನ್ನು ಸೆಲೆಕ್ಟ್ ಮಾಡ್ತೀವಿ. ಸೊ ನೀವು ಯಾವುದೇ ಫೈನಾನ್ಷಿಯಲ್ ಸಲಹೆಗಾರ ಹತ್ರ ಮಾತಾಡ್ಲಿಕ್ಕೆ ಹೋಗಬೇಕಾದ್ರೆ ಫಸ್ಟ್ 5 ಮಿನಿಟ್ಸಲ್ಲಿ ನಿಮ್ಗೆ ಗೊತ್ತಾಗ್ಬಿಡ್ತದೆ ಅವರೊಟ್ಟಿಗೆ ನೀವು ಡೀಲ್ ಮಾಡ್ಬೋದಾ, ಮಾಡೋಕ್ಕಾಗಲ್ಲ, ಅವರು ಏನಾದ್ರು ನಿಮ್ಮ ಮೇಲೆ ಪುಷ್ ಮಾಡ್ತಾ ಇದ್ದಾರಾ.
ಅಥವಾ ನಿಮಗೇನು ಬೇಕು ಅನ್ನೋ ಪರಿಚಯ ಮಾಡ್ತಾ ಇದ್ದಾರೆ. ಅವರ ಕ್ವಾಲಿಫಿಕೇಷನನ್ನು ನೀವು ಕೇಳ್ಬೋದು, ಅವರ ವೆಬ್ಸೈಟನ್ನು ನೀವು ನೋಡ್ಬೋದು, ಅವರ ಬರವಣಿಗೆ, ಅವರ ಮಾತುಗಳು, ಅವರ ಅನುಭವ ಪ್ರತಿಯೊಂದು ಕೂಡ ನಿಮ್ಗೆ ಹೇಳ್ತದೆ ಇವರೊಟ್ಟಿಗೆ ನಾನು ಡೀಲ್ ಮಾಡ್ಬೋದಾ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು. ವಯಸ್ಸಿನಲ್ಲಿ ನಿಮಗೆ ಗೊತ್ತಾಗ್ತದೆ, ಅವ್ರು ಮಾಡುವಂಥ ವೃತ್ತಿಯಲ್ಲಿ ಗೊತ್ತಾಗ್ತದೆ. ಉದಾಹರಣೆಗೆ ನೀವು ಯಾವುದೋ ಒಂದು ಟ್ರೇಡಿಂಗ್ ಮಾಡುವ ಫೈನಾನ್ಷಿಯಲ್ ಅಡ್ವೈಸರ್ಸ್ ಇರ್ತಾರೆ, ಅವರ ಬಗ್ಗೆ ನೀವು ಹೇಳೋದಾದ್ರೆ ಅವ್ರಿಗೆ ಟ್ರೇಡಿಂಗ್ ಮಾತ್ರ ಗೊತ್ತಿದ್ದಿರ್ಬೋದು. ನೀವು ಟ್ರೇಡಿಂಗ್ಗೋಸ್ಕರ ಅವ್ರ ಹತ್ರ ಹೋಗಿದ್ದರೆ ಅದರ ಚಾತುರ್ಯತೆಯನ್ನು ಅವ್ರ ಹತ್ರ ನೀವು ಗಮನಿಸಿಬಿಟ್ಟು ಡೀಲ್ ಮಾಡ್ಬೋದು. ಬಟ್ ಒಂದು ಬಾಡಿ ಲ್ಯಾಂಗ್ವೇಜ್ನಲ್ಲಿ ಮಾತಾಡುವ ವಿಧಾನದಲ್ಲಿ ರೆಫರೆನ್ಸ್ಗಳು, ಅವ್ರ ಹತ್ರ ರೆಫರೆನ್ಸ್ ಡೀಲ್ ಮಾಡ್ತಾ ಇರೋ ನಿಮ್ಮ ಸ್ನೇಹಿತ ವರ್ಗ ಇರ್ಬೋದು, ಅಥವಾ ಆಫೀಸ್ನಲ್ಲಿ ಯಾರು ಡೀಲ್ ಮಾಡ್ತಾ ಇದ್ದವ್ರು ಇರ್ಬೋದು, ಅವರ ಅನುಭವದಿಂದಾಗಿ ಇವರು ಒಳ್ಳೆಯ ಸಲಹೆಗಾರರ ಅಲ್ಲ ಅನ್ನುವಂಥದ್ದನ್ನು ನೀವು ಗಮನಿಸ್ಬೋದು. ಹಾಗೆ ಅವರಿಗೆ ಅನೇಕ ಪ್ರಶಸ್ತಿಗಳು ಬಂದಿರ್ಬೋದು. ಭಾಳಷ್ಟು ವರ್ಷಗಳ ಕಾಲ ಒಂದು ವೃತ್ತಿಯಲ್ಲಿ ಪಳಗಿದ್ದರೆ ಅವರು ಸಮಾಜಕ್ಕೆ ಸೇವೆ ಕೊಡದೇ ಇದ್ದರೆ ಅಷ್ಟೊಂದು ವರ್ಷಗಳ ಕಾಲ ಅಲ್ಲಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲಲ್ಲ. ಕರೆಕ್ಟ್. ಈಗ ನೀವು ಪತ್ರಿಕೋದ್ಯಮದಲ್ಲಿ ಇದ್ದೀರಿ, ಎಷ್ಟೋ ವರ್ಷದಿಂದ ಪತ್ರಿಕೋದ್ಯಮದಲ್ಲಿ ನೀವು ಇದ್ದೀರಂದರೆ ಸಮಾಜಕ್ಕೆ ನೀವು ಸೇವೆ ಕೊಟ್ಟಿರಲೇಬೇಕಲ್ಲ. ಇಲ್ಲದೇ ಇದ್ದರೆ ಪತ್ರಿಕೆ ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ವೃತ್ತಿ ಆದರೂ ಅಷ್ಟೇ, ನೀವು ಅಷ್ಟು ವರ್ಷಗಳ ಕಾಲ ಒಬ್ಬ ಎಂಪ್ಲಾಯಿ ಆದರೂ ಅಷ್ಟೇ, ಒಬ್ಬ ಎಂಪ್ಲಾಯಿ ಒಂದೇ ಸಂಸ್ಥೆಯಲ್ಲಿ ಅದೇ ಬೆಳೆದುಕೊಂಡು ಬಂದಿದ್ದಾರೆ ಅಂದರೆ ಅವರು ಕಾರಣೀಭೂತರಾಗಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಕೇಪಬಿಲಿಟೀಸ್ ಅವ್ರ ಹತ್ರ ಇದೆ. ನಿಜ. ಸೊ ಇದನ್ನು ಸಾಮಾನ್ಯ ಜನ ಈಸಿಯಾಗಿ ಗುರುತಿಸ್ಬೋದು. ಭಾಳ ಚೆನ್ನಾಗಿ ಹೇಳಿದರೆ ನಮ್ಮ ವೀಕ್ಷಕರಿಗೆ. ನಾನು ಯಾಕೆ ಈ ಪ್ರಶ್ನೆನ ಕೇಳಿದೆ ಅಂದರೆ, ಇತ್ತೀಚೆಗೆ ಈ ಮಿಸ್ ಸೆಲ್ಲಿಂಗ್ ಬಗ್ಗೆ ನೀವೇ ಹೇಳಿದ್ರಿ, ಕೆಲವು ಪ್ರಾಡಕ್ಟನ್ನು ಪುಷ್ ಮಾಡ್ತಾರೆ ಕೆಲವರು, ಅದನ್ನು ನಾವು ಮೊದಲೇ ಆ ಒಂದು ಲಕ್ಷಣ ನಾವು ಗುರುತಿಸ್ಬೇಕಾಗತ್ತೆ ಅಂತ. ಸೊ ಅದೆಲ್ಲ ಗೊತ್ತಾಗುತ್ತೆ ಅಫ್ಕೋರ್ಸ್ ನೀವು ಹೇಳಿದ ಹಾಗೆ. ಬಟ್ ಅಟ್ ದ ಸೇಮ್ ಟೈಮ್ ಅನೇಕ ಮಂದಿಗೆ ಪಾಪ ಗೊತ್ತಾಗದೆ ಅದರ ನಂತರ ನಷ್ಟಕ್ಕೆ ಗುರಿಯಾಗುವಂಥ ಅನೇಕ ಉದಾಹರಣೆಗಳು ಕೂಡ ನಡೀತಾ ಇರುವಂಥದ್ದು. ಹಾಗಾಗಿ ಈ ಎಲ್ಲ ಲಕ್ಷಣಗಳನ್ನು ಒಬ್ಬ ಹಣಕಾಸು ಸಲಹೆಗಾರ ಹೇಗೆ ಇರಬೇಕು, ಹೇಗೆ ಇರ್ತಾನೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಜೊತೆಗೆ NRI ಮನಿ ಕ್ಲೀನ್ನ ಬಹಳ ಅದ್ಭುತವಾದ ಯಶೋಗಾಥೆಯನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.